ಬೆಂಗಳೂರಿನ ಜನನ ಬೆಂಗಳೂರಿನ ಜನನ ಆಗಿದ್ದು ಕೆಂಪೇಗೌಡರ ಕನಸಿನಿಂದ. ಕೆಂಪೇಗೌಡರು ತಮ್ಮ ತಂದೆಯಾದಂಥ ಕೆಂಪೆ ನಂಜೇಗೌಡರ ಜೊತೆ ಕೃಷ್ಣದೇವರಾಯರ ಕಾಲದಲ್ಲಿ ಹಂಪಿಯನ್ನ ಅಲ್ಲಿಯ ದಸರಾ ವೈಭವವನ್ನು ನೋಡಕ್ಕೆ ಹೋಗ್ತಾ ಇದ್ರು. ಕೆಂಪೇಗೌಡರು ಎಂಥ ಅದೃಷ್ಟವಂತರು. ಕೃಷ್ಣದೇವರಾಯರು ಮಾಡದಂಥ ದಸರಾವನ್ನ ಕಣ್ಣಾರೆ ನೋಡಿದಂಥ ಪುಣ್ಯಾತ್ಮ ಕೆಂಪೇಗೌಡ. ಹೌದು, ಎಂಥ ಪುಣ್ಯಾತ್ಮ. ಸೊ ಕೆಂಪೇಗೌಡರಿಗೊಂದು ಕನಸು ಬಿತ್ತು, ನಾನು ಇಂಥದ್ದೊಂದು ಊರು ಕಟ್ಟಲೇಬೇಕು. ಎಂಥ ಕನಸು ಕಂಡ್ರು, ಎಂಥ ವಿಷನರಿ ಕೆಂಪೇಗೌಡ ಅಲ್ವಾ, ಎಂಥ ವಿಷನರಿ. ನೀವು ಒಂದು ತಿಳ್ಕೊಳ್ಳಿ, ಅಂಥ ಕನಸು ಕಾಣೋಕ್ಕೂ ಧೈರ್ಯ ಬೇಕು, ಎದೆ ಒಳಗಡೆ ಕರೇಜ್. ನಿಮಗೆ ಅಂಥ ದೊಡ್ಡ ಧೈರ್ಯ ಬೇಕು. ಇಂಥ ಊರು ಕಟ್ತೀನಿ ಅನ್ನೋಕ್ಕೆ ಧೈರ್ಯ ಬೇಡವೇ? ಆ ಧೈರ್ಯ ಮಾಡಿದ್ರು ಕೆಂಪೇಗೌಡರು. ಅಷ್ಟರಲ್ಲಿ ಅವ್ರಿಗೆ ಯುವರಾಜ ಪಟ್ಟಾಭಿಷೇಕ ಆಯಿತು. ಕೃಷ್ಣದೇವರಾಯರು ತೀರ್ಕೊಂಡು ಅವರ ಸೋದರನಾದಂಥ ಅಚ್ಯುತರಾಯ ಮಹಾರಾಜರಾಗಿದ್ದಾಗ ಕೆಂಪೇಗೌಡರ ಹತ್ರ ಹೋದ್ ನೋಡಿದ್ರು. ಏನು ಸ್ವಾಮಿ ಬಂದಿದ್ದೀರಿ? ಇವ್ರು ಹೇಳಿದ್ರು, ಸ್ವಾಮಿ ನಾನು ವಿಜಯನಗರದಂಥ ಒಂದು ಅದ್ಭುತವಾದಂಥ ಸಾಮ್ರಾಜ್ಯವನ್ನು ಊರನ್ನು ಕಟ್ಟಬೇಕು ಅಂತ ಇದ್ದೀನಿ. ಅಚ್ಯುತರಾಯರು ಬಹಳ ಖುಷಿ ಪಡ್ತಾರೆ. ನನ್ನ 200 ಸಾವಂತರಲ್ಲಿ ಇಂಥ ಕನಸು ಕಂಡವ್ ನೀನೊಬ್ಬನೇ ಕೆಂಪೇಗೌಡರು ಅಂತ ಹೇಳ್ತಾರೆ. ಅಪಾರವಾದಂಥ ಹಣ ಕೊಡ್ತಾರೆ. ಸುತ್ತಮುತ್ತಲ 10 ಹೋಬಳಿಗಳನ್ನು ಕೆಂಪೇಗೌಡರಿಗೆ ಉಡುಗೊರೆಯಾಗಿ ಕೊಡ್ತಾರೆ. ತಗೊಳ್ಳಿ, ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಬೆಂಗಳೂರು ಕಟ್ಟಿ ಅಂತ. ಕೆಂಪೇಗೌಡರು ಸಂಕ್ರಾಂತಿಯ ದಿನ ಜನವರಿ 14ನೇ ತಾರೀಕು 1538ರಲ್ಲಿ ರಾಜಾ ಮಾರ್ಕೆಟ್ ಸರ್ಕಲಲ್ಲಿ ಗುದ್ಲಿ ಪೂಜೆ ಮಾಡ್ತಾರೆ. ಬೆಂಗಳೂರಿನ ಜನನ ಹಾಗಾಯ್ತು.